ನೋಡ್ತಾ ಇದ್ದೀರಾ CBT ಕನ್ನಡ ಟಿವಿ. ಇಂಗಳೆ ಫೌಂಡೇಶನ್ AVSS ಮಂಡ್ಯ ತಾಲೂಕು ಶಾಖೆ ಹಾಗೂ ವಿಶ್ವಜ್ಞಾನಿ ನೌಕರರ ಅಭಿವೃದ್ಧಿ ಸಹಕಾರ ಸಂಘ ಇವರ ಆಶ್ರಯದಲ್ಲಿ 2568ನೇ ವೈಶಾಖ ಬುದ್ಧ ಪೂರ್ಣಿಮೆ ಕಾರ್ಯಕ್ರಮ ಮಂಡ್ಯ ನಗರದ ಕರ್ನಾಟಕ ಸಂಘದ KV ಶಂಕರಗೌಡ ಸಭಾಂಗಣದಲ್ಲಿ ನಡೆಯಿತು. ಅಭಿವೃದ್ಧಿ ಸಹಕಾರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ 2568ನೇ ಬೋಧಿರತ್ನ ಬಂತೇಜಿರವರು ನಳಂದ ಬುದ್ಧ ವಿಹಾರ ಟಿ ನರಸೀಪುರ ಇವರಿಗೆ ಇನ್ನೊಂದು ಕೊಡಿ ಸರ್. ಕಳೆದ ವರ್ಷ ಡಾಕ್ಟರ್ BR ಅಂಬೇಡ್ಕರ್ ರಾಷ್ಟ್ರೀಯ ವಿಶೇಷ ಪ್ರಶಸ್ತಿಯನ್ನು ಪಡೆದಿರುವ ಇವರು ಜನಮನ್ನಣೆಗೆ ಭಾಜನರಾಗಿರುತ್ತಾರೆ. ಹಾಗಾಗಿ ಇವರು ಮತ್ತು ಇವರ ಕುಟುಂಬದವರೆಲ್ಲರಿಗೂ ಶುಭವಾಗಲೆಂದು ಹಾರೈಸುತ್ತೇವೆ. ಜೈ ಭೀಮ್. ಡಾಕ್ಟರ್ BS ಸೀತಾಲಕ್ಷ್ಮಿರವರು MS ಆಯುರ್ವೇದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಇವರು ಸಿದ್ದಯ್ಯ ಮತ್ತು ದೇವಮ್ಮ ದಂಪತಿಯ ಪುತ್ರರು. ಗ್ರಾಮದಲ್ಲಿ ಸರ್ವೆ ಮಾಡಿ 20 ದಿನದಲ್ಲಿ ಅವರಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಿಸ್ತಾ ಇದ್ದಾರೆ. ಹಾಗಾಗಿ ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಕೈ ಜೋಡಿಸ್ತಿದ್ದಾರೆ. ಅವ್ರಿಗೆ ನಮ್ಮ ಬಂಧುಗಳೇ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಾಲಯಗಳಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಎಲ್ಲ ಬಡವರಿಗಾಗಿ ಮತ್ತು ಎಲ್ಲ ದೀನ ದಲಿತರಿಗೆ ಯಾರು ಶೋಷಿತ ವರ್ಗಕ್ಕೆ ಒಳಗಾಗಿದ್ದಾರೋ ಅವ್ರಿಗೆಲ್ಲರೂ ಕೂಡ ನಾನು ಮಾಡಬೇಕು ಅಂತೇಳಿ ಸುಮಾರು ತಿಂಗಳಿಂದ ಅದರಲ್ಲಿ ಒಂದು ಮನಸ್ಸೊಳಗೆ ಒಂದಿತ್ತು, ಮಾಡಬೇಕು ಅಂತೇಳಿ. ಅದನ್ನು ನಾನು ನನ್ನ ಹಲವಾರು ಸ್ನೇಹಿತರುಗಳ ಹತ್ರನೂ ಹೇಳಿದ್ದೆ. ನಮ್ಮ SC/ST ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿ ಲಿಂದ ಆಗಿರ್ಬೋದು, ನಾಗರಾಜ್ ಆಗಿರ್ಬೋದು ಹೇಳಿದ್ದೆ. ಬಟ್ ಅದನ್ನ ಯಾರಿಗೂ ಕೂಡ ಬಾಹ್ಯವಾಗಿ ನಾನು ವ್ಯಕ್ತಪಡಿಸಿರಲಿಲ್ಲ. ಆವಾಗ ಆ ಮಧ್ಯ ಸಂದರ್ಭದಲ್ಲಿ ಏನಾಗ್ತಾ ಅಂತಂದರೆ, ಈ ಒಂದು 4 ತಿಂಗಳಿಂದ ನನಗೂ ಮತ್ತು ನಮ್ಮ ಕೃಷ್ಣಮೂರ್ತಿ ಅವ್ರಿಗೂ ಸಂಪರ್ಕ ಆಯಿತು. ಸೊ ಅಂಥ ಸಂದರ್ಭದಲ್ಲಿ ಅವರು ಮಾಡ್ತಿದ್ದಂಥ ಕಾರ್ಯಗಳು ಯಾವುದೇ ರೀತಿಲಾದರೂ ಸಮಾಜಕ್ಕೆ ಏನಾದರೂ ಮಾಡ್ಬೋದು, ಒಂದು ತಳಮಟ್ಟದಲ್ಲಿ ಹೋಗಿ ಏನಾದರೂ ಮಾಡಬೇಕು ಅನ್ನೋ ಒಂದು ಪರಿಸ್ಥಿತಿ ಬಂದ ಸಂದರ್ಭದಲ್ಲಿ ಈ ಬುದ್ಧ ಪೂರ್ಣಿಮೆ ಅನ್ನೋದು ನನಗೆ ತಲೆಗೆ ಬಂತು. ಈ ಬುದ್ಧ ಪೂರ್ಣಿಮೆ ಕಾರ್ಯಕ್ರಮ ಸ್ನೇಹಿತರು ನಂಬಲಿಕ್ಕಿಲ್ಲ, ಕೇವಲ 10 ನಿಮಿಷದಲ್ಲಿ ಡಿಸೈಡ್ ಆದಂತಹ ಕಾರ್ಯಕ್ರಮ. ನಾವು ಮತ್ತು AVSSನ ಸದಸ್ಯರುಗಳು ಒಂದು ಹೋಟೆಲ್ನಲ್ಲಿ ಕಾಫಿ ಕುಡಿತಾ ಇರಬೇಕಾದ್ರೆ ಇಂಥ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ವಿ. ಕೇವಲ 10 ನಿಮಿಷದಲ್ಲಿ ಬುಕ್ಕಿಂಗು ಆಯಿತು, ಆಲ್ ಬುಕ್ಕಿಂಗು ಆಯಿತು. ಕೃಷ್ಣಮೂರ್ತಿ ಸರ್ನು ಇದು ಮಾಡಿದ್ವಿ, ಚಂದ್ರಹಾಸ ಸರ್ನು ಸಂಪರ್ಕಿಸಿದ್ವಿ. ಆರಾಮಹೇಶ್ವರ್ ನನಗೆ ಪರಿಚಯ ಇಲ್ಲ, ಆಮೇಲೆ ಕೃಷ್ಣಮೂರ್ತಿ ಸರಿಗೆ ಹೇಳಿದೆ, ಇಲ್ಲ ನಾನು ಹೇಳ್ತೀನಿ ಬಿಡಿ ಅಂತ ಹೇಳಿದ್ರು. ಕಾರ್ಯಕ್ರಮ ಕೇವಲ 10 ನಿಮಿಷಗಳು. ಅಂದರೆ ಬಾಬಾ ಸಾಹೇಬ್ರನ್ನ ತಿಳಿಲಿಕ್ಕೆ ನಮಗೆ ತುಡಿತ ಹೇಗಿದೆ ಅನ್ನೋದನ್ನು ನಮಗೆ ತಿಳಿಸುತ್ತೆ. ಸ್ನೇಹಿತರೆ, ಕಾರ್ಯಕ್ರಮ ಮಾಡೋದು ದೊಡ್ಡದಲ್ಲ, ಆದರೆ ಕಾರ್ಯಕ್ರಮದಿಂದ ನಾವು ಏನು ತಗೊಂಡು ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್. ಯಾಕಂದರೆ ಸಾವಿರಾರು ಕಾರ್ಯಕ್ರಮಗಳಾಗ್ತವೆ. ಈಗ ಬುದ್ಧ ಪೂರ್ಣಿಮೆ ಸಂಬಂಧಪಟ್ಟಂತೆ ಇಲ್ಲ ಅಂತಂದು ಲಕ್ಷಾಂತರ ಕಾರ್ಯಕ್ರಮಗಳು. ಆದರೆ ಈ ಒಂದು ಕಾರ್ಯಕ್ರಮಗಳಲ್ಲಿ ನಾವು ಈ ಜ್ಞಾನಿಗಳು, ವಿದ್ವಾಂಸರು ಹೇಳಿದಂತಹ ಒಂದು ಮಾತುಗಳನ್ನ ಕೇಳಿದಾಗ ನಾನು ವೈಯಕ್ತಿಕವಾಗಿ ತಗೊಂಡು ಹೋಗುವಂಥ 3 ಅಂಶಗಳಂದರೆ, ಒಂದು, ಬುದ್ಧ ಅಂದರೆ ಒಂದು ಪರಿಪೂರ್ಣ ಜ್ಞಾನದ ಒಂದು ಪ್ರತೀಕ. 2ನೇದು, ಪ್ರಪಂಚದಲ್ಲಿ ಇರುವಂಥ ಎಲ್ಲ ಸಮಸ್ಯೆಗಳಿಗೆ ಬುದ್ಧ ಮಾರ್ಗ ಒಂದು ಸೊಲ್ಯೂಷನ್. 3ನೇದು, ನಮ್ಮ ಚಂದ್ರಹಾಸ ಸರ್ ಹೇಳಿದಾಗೆ ಅಂಬೇಡ್ಕರನ್ನ ತಿಳಿಯದ ಹೊರತು, ಅಧ್ಯಯನ ಮಾಡದ ಹೊರತು ಆ ವ್ಯಕ್ತಿ ಸಂಪೂರ್ಣ ವ್ಯಕ್ತಿತ್ವವನ್ನು ಅಥವಾ ಪರ್ಸನಾಲಿಟಿ ಡೆವಲಪ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಈ 3 ಅಂಶಗಳನ್ನು ನಾನು ವೈಯಕ್ತಿಕವಾಗಿ ಈ ಕಾರ್ಯಕ್ರಮ ತಗೊಂಡೋಗಿ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಈ ಒಂದು ಅಭೂತಪೂರ್ವಕವಾದಂತಹ ನಿಮ್ಮ ಬೆಂಬಲಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಮತ್ತು ಮುಂದಿನ ದಿನಗಳಲ್ಲಿ, ಅದರಲ್ಲೂ ಕೂಡ ಡಿಸೆಂಬರ್ ತಿಂಗಳಲ್ಲಿ ಒಂದು ರಾಜ್ಯ ಮಟ್ಟದ ಒಂದು 3 ದಿನಗಳ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಇದ್ದೀವಿ. ಅದು ಬುದ್ಧನ ಕುರಿತಾಗೇನೆ. ಹಾಗೂ ಮುಂದಿನ ಎಲ್ಲ ಕಾರ್ಯಕ್ರಮಗಳು ತಮ್ಮೆಲ್ಲ ಸಹಕಾರ ಹೀಗೆ ಇರಲಿ ಅಂತೇಳಿ ನನ್ನ ಅಧ್ಯಕ್ಷ ಭಾಷಣ ಮುಗಿಸ್ತೀನಿ. ಅನೇಕ ಬಾರಿ ಅಂಬೇಡ್ಕರ್ ಜಯಂತಿಗಳಲ್ಲಿ, ಬುದ್ಧ ಜಯಂತಿಯಲ್ಲಿ ಹೆಚ್ಚು ಕಾರ್ಯಕ್ರಮಗಳು ಗಾಂಧಿ ಭವನ ಮತ್ತು ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮಗಳಾಗಿದೆ. ಬಂದು ಅಟೆಂಡ್ ಮಾಡಿ ಹೋಗಿದ್ದೀನಿ. ಹೋದಂಥ ಸಂದರ್ಭದಲ್ಲಿ ಇನ್ನೂ ಏನಾದರೂ ಪ್ರತಿ ಸಂದರ್ಭದಲ್ಲಿ ಬಂದಾಗ ಏನಾದರೂ ಬದಲಾವಣೆ ಬೇಕು, ಇನ್ನು ಹೆಚ್ಚು ಜನರಿಗೆ ತಲುಪಂತೆ ಆಗ್ಬೇಕಂತೇಳಿ
ಹೇಳಿದ್ರೆ ಇವತ್ತು ನಿಜವಾಗ್ಲೂ ತೃಪ್ತಿದಾಯಕವಾಗಿ ಈ ಒಂದು ಕಾರ್ಯಕ್ರಮ ನೆರವೇರಿದ್ದಕ್ಕೆ ಇಂಗ್ಲೆಂಡ್ ಫೌಂಡೇಶನ್ನು, AVSS ಜೊತೆಗೆ ವಿಶ್ವಜ್ಞಾನಿ ನೌಕರ ಸಂಘ, ಎಲ್ಲಕ್ಕಿಂತ ಮುಖ್ಯವಾಗಿ ಸಮಾಜ ಪರಿವರ್ತನಾ ಚಳವಳಿಗೆ ಧನ್ಯವಾದವನ್ನು ಬಹಳ ಆಭಾರಿಯಾಗಿ ಆ ಒಂದು ಚಿಂತನೆ ಒಗ್ಗೂಡಿಸಿ ಇವತ್ತು ನಮ್ಮನ್ನು ದಮ್ಮದ ಕಡೆಗೆ ತರ್ತಾ ಇದೆ. ನಂತರದ ದಿನದಲ್ಲಿ ಬುದ್ಧ ಪೂರ್ಣಿಮೆ, ಬಾಬಾ ಸಾಹೇಬ್ ಜಯಂತಿಯಲ್ಲಿ ಒಂದು ಯೂನಿಫಾರ್ಮಿಟಿಯಾಗಿ ನೀವು 1 ಲಕ್ಷದಲ್ಲಿ ಎಷ್ಟು ಸೀರೆ ತಗೊಳ್ತಿರೋ ಅಥವಾ 10,000 ರೂಪಾಯಿ 5,000 ರೂಪಾಯಿ ತಗೊಳ್ತಿರೋ, ಒಳ್ಳೆ ಗೋಲ್ಡನ್ ಬಾರ್ಡ್ರು ಅಥವಾ ಮೆರೂನ್ ಬಾರ್ಡ್ರು ಅಥವಾ ನೀಲಿ ಬಾರ್ಡ್ರ್ ಇರ್ತಕ್ಕಂಥ ಬಿಳಿ ಸಮವಸ್ತ್ರದಲ್ಲಿ ಈ ಮಹಾರಾಷ್ಟ್ರದಲ್ಲಿ ನಾಗ್ಪುರ, ಚೈತ್ಯಭೂಮಿ, ದೀಕ್ಷಾಭೂಮಿಯಲ್ಲಿ ಸೇರೋ ರೀತಿಯಲ್ಲಿ ಒಂದು ಯೂನಿಫಾರ್ಮಿಟಿಯಾಗಿ ಸೇರಿದ್ರೆ ನಾವು ಯಾವುದೇ ಥೈಲ್ಯಾಂಡ್, ತೈವಾನ್ ಅಥವಾ ಕೊರಿಯಾಕ್ಕಿಂತನೂ ಕಡಿಮೆ ಇಲ್ಲದ ರೀತಿಯಲ್ಲಿ ಒಂದು ಕಾರ್ಯಕ್ರಮದ ವೈಭವ ಕಾಣುತ್ತೆ. ಅಂಥ ವೈಭವಯುತವಾದಂಥ ಕಾರ್ಯಕ್ರಮವನ್ನು ಬರ್ತಕ್ಕಂಥ ದಿನಮಾನದಲ್ಲಿ ಮಾಡೋಣ. ಪುರುಷರು ಸಹ ವೈಟ್ ಆ್ಯಂಡ್ ವೈಟಲ್ಲಿ ಜುಬ್ಬ ಪೈಜಾಮ ಅಥವಾ ಬಿಳಿ ಶರ್ಟ್, ಬಿಳಿ ಪ್ಯಾಂಟ್, ಬಿಳಿ ಪಂಚೆ, ಬಿಳಿ ಸ್ಯಾಡಲ್ ಇದನ್ನು ತಪ್ಪಿಲ್ಲ. ಒಂದು ದಿನ ಬಹಳ ಶುದ್ಧವಾದ ಬಟ್ಟೆಯಲ್ಲಿ ಜೊತೆಗೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಯಾಕಂದರೆ ಇಡೀ ಕರ್ನಾಟಕದಾದ್ಯಂತ ತಿರುಗಾಡ್ತಾ ಇದ್ದೇವೆ. ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ, ಗುಲ್ಬರ್ಗ, ಬಿಜಾಪುರ, ಬೀದರ್ ಎಲ್ಲ ಕಡೆ ನಾವು ಬುದ್ಧರ ಬಗ್ಗೆ, ಬಾಬಾ ಸಾಹೇಬ್ ಬಗ್ಗೆ ಹೆಚ್ಚು ಮಾತಾಡ್ತಿದ್ದೇವೆ. ಹೆಚ್ಚು ಬಾಬಾ ಸಾಹೇಬ್ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದ್ದೇವೆ, ಬುದ್ಧರ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಆದರೆ ಮನಸ್ಸುಗಳು ಮಾತ್ರ ಒಡಕಿದೆ. ಆ ಒಡಕನ್ನು ಒಗ್ಗೂಡಿಸ್ತಕ್ಕಂಥ ಆ ಫ್ಯಾಕ್ಷನ್ನ ಒಂದು ಭರ್ತಿ ಮಾಡ್ತಕ್ಕಂಥ ಕೆಲಸವನ್ನು, ಬುದ್ಧರ ಚಿಂತನೆಗಳನ್ನು ನಾವು ಮೈಗೂಡಿಸ್ಕೊಂಡದ್ದೇ ಆದರೆ, ಅಳವಡಿಸ್ಕೊಂಡದ್ದಾದರೆ ಪ್ರತಿಯೊಬ್ಬರಲ್ಲೂ ಕರುಣೆ, ಪ್ರೀತಿ, ಮೈತ್ರಿ ಇರತಕ್ಕಂಥ ನಮ್ಮಲ್ಲಿ ಬಿಡುತ್ತೆ. ಯಾಕಂದರೆ ತಥಾಗತರು ಹೇಳ್ತಾರೆ, ನನಗೆ ಒಳ್ಳೆಯದಾಗಲಿ, ನನ್ನ ತಂದೆ ತಾಯಿಗಳಿಗೆ ಒಳ್ಳೆಯದಾಗಲಿ, ನನ್ನ ಗುರು ಹಿರಿಯರಿಗೆ ಒಳ್ಳೆಯದಾಗಲಿ, ನನ್ನ ಸ್ನೇಹವರ್ಗಕ್ಕೆ ಒಳ್ಳೆಯದಾಗಲಿ, ಜೊತೆಗೆ ನಮ್ಮ ಶತ್ರುಗಳಿಗೂ ಸಹ ಒಳ್ಳೆಯದಾಗಲಿ. ಆದರೆ ಶತ್ರುಗಳು ಸಹ ಒಳ್ಳೆಯದಾಗಲಿ ಅಂತೇಳಿ ನಾವು ಅದನ್ನು ಆ ಭಾವನೆಯನ್ನು ನಾವು ಬೆಳೆಸ್ಕೊತಾ ಹೋದಾಗ ನಮ್ಮ ಮಾನಸಿಕ ಸ್ಥಿತಿಯು ಸಹ ಉನ್ನತೀಕರಣಗೊಳ್ಳುತ್ತೆ. ನಮ್ಮನ್ನು ಕಂಡ್ರೆ ಯಾರಿಗೆ ದ್ವೇಷ ಭಾವ ಇರುತ್ತೋ ಅವರಲ್ಲೂ ಆ ಭಾವನೆ ಕಡಿಮೆ ಆಗುತ್ತೆ. ಅವರು ಕಡಿಮೆ ಆಗುತ್ತೆ ಬಿಡುತ್ತೋ, ನಾನಿಲ್ಲಿ ಮೈತ್ರಿ ಧ್ಯಾನ ಮಾಡಿ ಅವನ ಎದುರು ಸಿಕ್ಕಿದಾಗ ನನ್ನ ಮುಖದಲ್ಲಿ ಒಂದು ಮುಗುಳ್ನಗೆ ಬರುತ್ತೆ. ಅದು ಬುದ್ಧನಿಗೆ, ಆ ನಸುನಗೆನೆ ಬುದ್ಧ. ಆ ಮುಗುಳ್ನಗೆ ಬಂತಂದರೆ ನನ್ನಲ್ಲಿ ವೈರತ್ವ ಕಡಿಮೆ ಆಗಿದೆ ಅಂತೇಳಿ ನನಗೆ ಒಂದು ಆಲೋಚನೆ ನಡೀತಿದ್ದು. ಈಗ ಸುಮಾರು 1 ವರ್ಷದ ಹಿಂದಿನಿಂದ ಒಂದು ಚರ್ಚೆ ನಡೀತದೆ. ಧರ್ಮ ಸಂಗಮ ಅಂತೇಳಿ ಒಂದು ಕಡೆ ಎಲ್ಲ ಬುದ್ಧರ ಬಗ್ಗೆ, ಬಾಬಾ ಸಾಹೇಬ್ ಬಗ್ಗೆ ಕೆಲಸ ಮಾಡ್ತಕ್ಕಂಥವ್ರನ್ನ ಸೇರಿಸಿ ಈ ಈದ್ ಮಿಲಾದಲ್ಲಿ ಮುಸಲ್ಮಾನರು ಏನೇ ಕಷ್ಟ, ಏನೇ ಇದಾಗಿದ್ರು ಅದು ಅಟ್ಲೀಸ್ಟ್ ಕಥಾವನ್ನು ಕೊಡೋದಾಗಲಿ ಅಥವಾ ವೈಟ್ ಕಥಾವನ್ನು ಕೂಡ ಒಬ್ರಿಗೊಬ್ರು ಹಾಕಿ ಒಪ್ಕೊಳ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ರೂಪಿಸಿ ಎಲ್ಲರೂ ಒಟ್ಟಾಗಿದ್ದೀವಿ, ಧಮ್ಮದ ಒಂದು ಚಿಂತನೆಯಲ್ಲಿದ್ದೀವಿ ಅಂತಕ್ಕಂಥ ಒಂದು ಆಲೋಚನೆ ಮೂಡುತ್ತೆ. ಆದರೆ ಒಂದು 10,000 ಜನರನ್ನ ಒಂದು ಸಿಟ್ಟಿಂಗ್ ಮಾಡಿ ಒಂದು ಧ್ಯಾನ ಮಾಡಿಸ್ತಕ್ಕಂಥ ಶಕ್ತಿ ಮಂಡ್ಯದಲ್ಲಿದೆ. ಒಂದು 10,000 ಜನ ಹಾಸನಲ್ಲಿ ಸೇರ್ಬೋದು, ಒಂದು 10,000 ಜನ ಮೈಸೂರಲ್ಲಿ, 10,000 ಜನ ಚಾಮರಾಜನಗರದಲ್ಲಿ ಸೇರ್ಬೋದು. ಆದ್ದರಿಂದ ಬುದ್ಧರ, ಬಾಬಾ ಸಾಹೇಬರ ಚಿಂತನೆಗೆ ಕೃಷ್ಣಮೂರ್ತಿ ಸಾಹೇಬ್ ಹೇಳ್ತಾ ಇದ್ರು, ಇತ್ತೀಚಿನ ದಿನದಲ್ಲಿ ಹೆಚ್ಚು ಪ್ರಚಾರ, ಪ್ರಸಾರ, ಪ್ರಚಲಿತ ವಿದ್ಯಮಾನದಲ್ಲಿ, ಅದು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಪ್ರಚಾರ ನಡೀತಿರೋದ್ರಿಂದ ಎಲ್ಲ ಕಡೆ ಸಕ್ಸಸ್ಫುಲ್ ಆಗಿ ಕಾರ್ಯಕ್ರಮ ನಡೀತಾ ಇದೆ. ನಾನಾದರೂ ಭಾವಿಸೋದು ಬುದ್ಧ ಮತ್ತು ಬಾಬಾ ಸಾಹೇಬರ ಚಿಂತನೆಗಳು ಮನೆಗೆ ಮತ್ತು ಮನಗಳಿಗೆ ತಲುಪಲಿ ಅಂತೇಳಿ. ಮನೆಗಳಿಗೆ ತಲುಪಬೇಕು, ಜೊತೆಗೆ ಮನಗಳಿಗೆ ತಲುಪಬೇಕು. ಇವತ್ತೇನು ಬಂದಿದ್ದೀರಿ ತಮ್ಮ ಮನಸ್ಸಿಗೆ ತಲುಪಬೇಕು. ಆ ಮನಸ್ಸಿಗೆ ತಲುಪಿದಂಥ ವಿಚಾರ, ಆಚಾರಗಳು ಮನೆಗೆ ತಲುಪಿದಂಥ ಕೆಲಸ ಆಗಬೇಕು. ಹಂಗಾಗಲ್ಲ ಅಂದ್ರೆ ಏನು ಮಾಡ್ತೀವಿ ನಾವು ಅಂದರೆ, ಬುದ್ಧರಿಗೆ, ಬಾಬಾ ಸಾಹೇಬರಿಗೆ ಅಭಿಮಾನಿಗಳಾಗ್ತೀವಿ ಹೊರತು ಅನುಯಾಯಿಗಳಾಗಲ್ಲ. ಬುದ್ಧರು ಸಹ ಅವರ ಅಭಿಮಾನಿಗಳನ್ನು ಬಯಸಲಿಲ್ಲ, ಬಾಬಾ ಸಾಹೇಬರ ಅಭಿಮಾನಿಗಳನ್ನ ಬಯಸಲಿಲ್ಲ. ಅವರು ಬಯಸ್ತಂಥದ್ದು ಅನುಯಾಯಿಗಳನ್ನು. ನನ್ನಂತೆ ನೀವಾಗಿ ಇಡೀ ಜಗತ್ತಿನಲ್ಲೇ ಮೊಟ್ಟ ಮೊದಲಿಗೆ ನನ್ನಂತೆ ನೀವು ಆಗ್ಬೋದು ಅಂತೇಳಿ ಹೇಳಿದಂಥ ಮೊಟ್ಟ ಮೊದಲ ಗುರು ಏನಾದರೂ ಇದ್ದರೆ ಅದು ಜಗತ್ತಿನಲ್ಲೇ ತಥಾಗತ ಬುದ್ಧರು ಮಾತ್ರ. ಯಾಕಂದರೆ ಎಲ್ಲರೂ ಹೇಳೋದೇನೆಂದರೆ, ನಾನು ಕೊನೆ ಪ್ರವಾದಿ, ನಾನು ದೇವ್ರ ಮಗ, ನಾನು ದೇವ್ರ ಕೊನೆ ಪ್ರವಾದಿ, ನಾನೇ ದೇವರು, ನನ್ನಂತೆ ಇನ್ಯಾರೂ ಆಗಕ್ಕಾಗಲ್ಲ. ನಿಮಗೆಲ್ಲ ಮುಕ್ತಿ ಬೇಕು ಅಂದರೆ ನನ್ನ ಮುಖಾಂತರನೇ ಹೋಗಬೇಕು, ನನ್ನಿಂದಲೇ ನೀವು ಮುಕ್ತಿ ಸಿಗಬೇಕು ಹೊರತು ನೀವೇನೋ ಪ್ರಯತ್ನವನ್ನು ಮಾಡಲಿಕ್ಕಾಗಿಲ್ಲ ಅಂತೇಳಿ. ಆದರೆ ಬುದ್ಧ ಹೇಳಿದ್ದು, ನಿಮ್ಮ ಮುಕ್ತಿಯನ್ನು ನೀವೇ ಕಳ್ಕೊಬೋದು. ನಿಮ್ಮ ಒಂದು ಪರಿಶುದ್ಧ ಚಿತ್ತದಿಂದ ನೀವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತೇಳಿ ಹೇಳಿದಂಥ ಮೊಟ್ಟ ಮೊದಲ ಗುರು ಬುದ್ಧ. ಆ ಬುದ್ಧನನ್ನು ಮನ ಮತ್ತು ಮನಸ್ಸಲ್ಲಿ ಮತ್ತು ಮನೆಗಳಲ್ಲಿ ತುಂಬಿಕೊಳ್ಳೋದ್ರ ಮೂಲಕ ನಮ್ಮ ಇಡೀ ಕುಟುಂಬ ಅಥವಾ ವ್ಯಕ್ತಿ ಬದಲಾಗ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡುತ್ತೆ. ಆದರೆ ನಿಜವಾಗ್ಲೂ ಬಾಬಾ ಸಾಹೇಬರ ಅವಿರತ ಶ್ರಮ ಹಾಗೂ ಬುದ್ಧನ ಒಂದು ಚಿಂತನೆಗಳು ಸಾರ್ಥಕತೆಯನ್ನು ಕಾಣುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಭಾವಿಸ್ತಾ, ಈ ಬುದ್ಧ